ಕುಂಭಮೇಳ ವೈರಲ್ ಬಿಡಗಿ ಮೊನಾಲಿಸಾ ವಿಚಾರವಾಗಿ ಶಾಕಿಂಗ್ ಸುದ್ದಿ ಹೊರಬೀಳ್ತಾ ಇದೆ. ನಿರ್ದೇಶಕ ಸನೋಜ್ ಮಿಶ್ರಾ ಜೊತೆ ಹೋಟೆಲ್ನಲ್ಲಿ ತಗಲಾಕೊಂಡಿದ್ದಂತಹ ಮೊನಾಲಿಸಾ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿಸಲಾಗಿರುವಂತಹ ಸನೋಜ್ ಮಿಶ್ರಾ ಖ್ಯಾತ ನಿರ್ದೇಶಕ ಸನೋಜ್ ಮಿಶ್ರಾ ಪೊಲೀಸರ ಅತಿಥಿಯಾಗಿದ್ದಾರೆ. ಸನೋಜ್ ಅರೆಸ್ಟ್ ಆಗ್ತಾ ಇದ್ದಂತಹ ವಿಚಾರವನ್ನ ತಿಳಿದಂತಹ ಮೊನಾಲಿಸಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಫುಲ್ ವೈರಲ್ ಆಗ್ತಾ ಇದೆ. ನಾನು ಕೂಡ ಸನೋಜ್ ಜೊತೆ ಹೋಟೆಲ್ನಲ್ಲಿ ಇದ್ದೆ, ಒಂದು ದಿನ ತಂಗಿದ್ದೆ. ನನ್ನ ಜೊತೆ ಸನೋಜ್ ಮಿಶ್ರಾ ಕೆಟ್ಟದಾಗಿ ನಡೆದುಕೊಂಡಿಲ್ಲ, ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ನಡೆದುಕೊಳ್ತಾ ಇದ್ರು ಎನ್ನುವಂತಹ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ. ರುದ್ರಾಕ್ಷಿ ಮಾಡ್ತಿದ್ದಂತಹ ಮೊನಾಲಿಸಾ ಹಳೆಯ ಸ್ಟೇಟ್ಮೆಂಟ್ ಒಂದು ಫುಲ್ ವೈರಲ್ ಆಗ್ತಾ ಇದೆ. ಎಸ್, ಮಹಾಕುಂಭ ಮೇಳದಲ್ಲಿ ತನ್ನ ನೈಜ ಸೌಂದರ್ಯದ ಮೂಲಕ ಗಮನವನ್ನ ಸೆಳೆದಿದ್ದಂತಹ ಮೊನಾಲಿಸಾ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾಳೆ. ವರದಿಗಳ ಪ್ರಕಾರ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಮೊನಾಲಿಸಾಗೆ ಚಿತ್ರದಲ್ಲಿ ಒಂದು ಪಾತ್ರವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದರ ನಡುವೆ ಸನೋಜ್ ಮಿಶ್ರಾ ಅವರು ಇತ್ತೀಚೆಗೆ ಪೊಲೀಸರು ಬಂಧನ ಮಾಡಿದ್ದಾರೆ. ಅತ್ಯಾಚಾರದಂತಹ ಗಂಭೀರ ಆರೋಪಗಳನ್ನ ಎದುರಿಸ್ತಾ ಇದ್ದಾನೆ ಆತ. ನಿರ್ದೇಶಕರ ಬಂಧನದ ನಂತರ ಸಾಮಾಜಿಕ ಮಾಧ್ಯಮಗಳಿಗೆ ಕೋಲಾಹಲ ಎದ್ದು ಬಿದ್ದಿತ್ತು. ಮೊನಾಲಿಸಾ ಸಂದರ್ಶನ ಒಂದರಲ್ಲಿ ಆಘಾತಕಾರಿ ಹೇಳಿಕೆಯನ್ನ ನೀಡಿದ್ದಾಳೆ. ಸನೋಜ್ ಮಿಶ್ರಾ ಅವಳೊಂದಿಗೆ ಹೋಟೆಲ್ನಲ್ಲಿ ತಂಗಿದ್ದಂತಹ ಇವಳು ಮೊನಾಲಿಸಾ ಹೇಳುವಂತೆ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಮೊನಾಲಿಸಾ ನನಗೆ ಯಾವುದೇ ಕೆಟ್ಟ ಒಂದು ಟಚ್ ಅನ್ನು ಕೂಡ ಅವ್ರು ಮಾಡಿಲ್ಲ, ಕೆಟ್ಟದಾಗಿ ನನ್ನ ಹತ್ರ ನಡ್ಕೊಂಡಿಲ್ಲ, ಕೆಟ್ಟದಾಗಿ ಮಾತನಾಡಿಲ್ಲ ಎನ್ನುವಂತಹ ವಿಚಾರವನ್ನ ಮೊನಾಲಿಸಾ ಬಹಿರಂಗಗೊಳಿಸಿದ್ದಾಳೆ. ಮೊನಾಲಿಸಾ ಹೇಳಿಕೆ ಎಲ್ರಿಗೂ ಕೂಡ ಆಘಾತವನ್ನ ತಂದಿದೆ. ಸನೋಜ್ ವಿರುದ್ಧ ಹಲವು ಗಂಭೀರ ಆರೋಪಗಳು ಕೇಳಿಬಂದಿದೆ. 28 ವರ್ಷದ ಮಹಿಳೆಯೊಬ್ಬರು ಸನೋಜ್ ಮಿಶ್ರಾ ವಿರುದ್ಧವಾಗಿ ಅತ್ಯಾಚಾರದ ಆರೋಪವನ್ನ ಹೊರಿಸಿದ್ದಾರೆ. ಸದ್ಯ ಈ ಒಂದು ಪ್ರಕರಣ ತನಿಖೆಯ ಹಂತದಲ್ಲಿ ಇದೆ. ಇನ್ ಮುಂದೇನಾಗುತ್ತೆ ಅನ್ನೋದು ಕಾತ್ ನೋಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಮೊನಾಲಿಸಾ ಕೊಟ್ಟಿರುವಂತಹ ಆ ಒಂದು ಹೇಳಿಕೆ ವೈರಲ್ ಆಗ್ತಾ ಇದೆ. ಅಂದ್ರೆ ಆ ಒಂದು ಮಿಶ್ರಾ ಅವರು ನನ್ನ ಹತ್ರ ಕೆಟ್ಟದಾಗಿ ಮಾತಾಡ್ಕೊಂಡಿಲ್ಲ, ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ, ಆತ ಚೆನ್ನಾಗಿ ಮಾತನಾಡ್ತಿದ್ದ ನನ್ನ ಜೊತೆಗೆ ಯಾವುದೇ ರೀತಿಯ ಕೆಟ್ಟ ಅಸಭ್ಯ ವರ್ತನೆಯನ್ನ ತೋರಿಲ್ಲ. ನಾವು ಒಂದು ದಿನ ಹೋಟೆಲ್ನಲ್ಲಿ ತಂಗಿದ್ವಿ, ಆಗಲೂ ಕೂಡ ಮಿಶ್ರಾ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಎನ್ನುವಂತಹ ವಿಚಾರವನ್ನ ನ್ಯಾಚುರಲ್ ಬ್ಯೂಟಿ ಮೊನಾಲಿಸಾ ಹೇಳಿದ್ದಾರೆ.